ಆಧುನಿಕ ವೈದ್ಯಕೀಯದಲ್ಲಿ ಗರ್ಭಧಾರಣೆನ ಒಂದು ಸಾಮಾನ್ಯ ಜೈವಿಕ ಪ್ರಕ್ರಿಯೆ ತರ ಮಾತ್ರ ನೋಡ್ತಾರೆ. ಆದ್ರೆ ಆಯುರ್ವೇದ ಹೇಳೋ ಹಾಗೆ ಪ್ರತಿ ತಿಂಗಳು ಭ್ರೂಣದ ಬೆಳವಣಿಗೆ ವಿಭಿನ್ನ ರೀತಿಯಲ್ಲಿ ಆಗತ್ತೆ. ಅದಕ್ಕೆ ತಕ್ಕಂತೆ ತಾಯಿಗೆ ಕೊಡ್ಬೇಕಾದಂತಹ ಆಹಾರ ಮತ್ತು ಮಾಡ್ಬೇಕಾದಂತಹ ಆರೈಕೆಗಳು ಬದಲಾಗಬೇಕು ಅಂತ ಹೇಳಿ ಆಯುರ್ವೇದ ಹೇಳತ್ತೆ. ಇದನ್ನೇ ಆಯುರ್ವೇದದಲ್ಲಿ ಮಾಸಾನುಮಾಸಿಕ ಗರ್ಭಿಣಿ ಪರಿಚರ್ಯ ಅಂತ ಹೇಳಿ ವಿವರಿಸಿದ್ದಾರೆ. ಉದಾಹರಣೆಗೆ ಹೇಳೋದಾದ್ರೆ ಮೊದಲನೇ ತಿಂಗಳು ಭ್ರೂಣ ಸ್ಥಿರ ಆಗುವಂತಹ ಹಂತ. ಈ ಹಂತದಲ್ಲಿ ದ್ರವಾಹಾರಗಳನ್ನ ಮಾತ್ರ ಹೇಳಿದ್ದಾರೆ. ಹಾಲು ಮುಂತಾದ ದ್ರವಾಹಾರಗಳು, ಪೋಷಣೆಗೆ ಬೇಕಾದಂತಹ ಆಹಾರಗಳನ್ನ ಕೊಡ್ಬೇಕಾಗತ್ತೆ. ಎರಡನೆಯ ತಿಂಗಳು ಭ್ರೂಣದ ರೂಪ ನಿರ್ಮಾಣ ಆಗುವಂತಹ ಹಂತ. ತಂಪು, ಸಿಹಿ ಪೋಷಕ ಆಹಾರಗಳು, ಪಿತ್ತ ಸಮತೋಲನಗೆ ಬರುವಂತಹ ಆಹಾರಗಳನ್ನ ಈ ಹಂತದಲ್ಲಿ ನೀಡಬೇಕು. ಮೂರನೆಯ ತಿಂಗಳು ಅಂಗಗಳ ರೂಪ ಸ್ಪಷ್ಟ ಆಗುವಂತಹ ಒಂದು ಹಂತ. ತುಪ್ಪ, ಹಾಲು, ವಾತ ನಿಯಂತ್ರಣಕ್ಕೆ ಮತ್ತು ಬೆಳವಣಿಗೆಗೆ ಪೂರಕ ಆಹಾರಗಳನ್ನ ಈ ಮಂತಲ್ಲಿ ಸಜೆಸ್ಟ್ ಮಾಡಿದ್ದಾರೆ. ನಾಲ್ಕನೆಯ ತಿಂಗಳು ಹೃದಯ ಬೆಳವಣಿಗೆ ಆಗುವಂತಹ ಹಂತ. ಈ ತಿಂಗಳಿನಲ್ಲಿ ಬೆಣ್ಣೆ ಮುಂತಾದ ಪೋಷಕ ಆಹಾರಗಳನ್ನ ಜೊತೆಗೆ ಎಮೋಷನಲಿ ಸ್ಟೆಬಿಲಿಟಿಗೆ ಬೇಕಾದಂತಹವುಗಳನ್ನ ಸಜೆಸ್ಟ್ ಮಾಡಿದ್ದಾರೆ. ಐದನೇ ತಿಂಗಳು ಮನಸ್ಸಿನ ಬೆಳವಣಿಗೆಗೆ ಬೇಕಾದಂತಹ ನರದ ಪೋಷಣೆ ಮತ್ತು ಬುದ್ಧಿವರ್ಧನೆಗೆ ಬೇಕಾದಂತಹ ಆಹಾರ ಮತ್ತು ಆಚರಣೆಗಳನ್ನ ಫಾಲೋ ಮಾಡಲಿಕ್ಕೆ ಹೇಳಲಾಗಿದೆ. 6 ಮತ್ತು 7ನೇ ತಿಂಗಳುಗಳಲ್ಲಿ ದೇಹಕ್ಕೆ ಬಲ ಹೆಚ್ಚು ಕೊಡುವಂತಹ ಔಷಧಿಯುಕ್ತ ತುಪ್ಪ ಮತ್ತು ಹಾಲುಗಳನ್ನ ತಾಯಿಗೆ ಸೇವಿಸಲಿಕ್ಕೆ ಹೇಳಿದ್ದಾರೆ. 8ನೇ ತಿಂಗಳು ಅತಿ ಸೂಕ್ಷ್ಮ ಹಂತ. ಈ ಹಂತದಲ್ಲಿ ವಾತವನ್ನ ನಿಯಂತ್ರಿಸುವಂತಹ ಆಹಾರಗಳು ಜೊತೆಗೆ ತೆಳ್ಳಗಿನ ಸುಲಭವಾಗಿ ಜೀರ್ಣ ಆಗುವಂತಹ ಆಹಾರಗಳನ್ನ ತಗೊಳ್ಳಿಕ್ಕೆ ಹೇಳಿದ್ದಾರೆ. 9ನೆಯ ತಿಂಗಳು ಪ್ರಸವಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡುವಂತಹ ಹಂತ. ಎಣ್ಣೆ ಮುಂತಾದಂತಹ ಸ್ನಿಗ್ಧ ಪದಾರ್ಥಗಳು, ಸುಲಭ ಹೆರಿಗೆಗೆ ಏನೇನ್ ಬೇಕೋ ಅಂಥವುಗಳನ್ನ ಈ ಟೈಮ್ನಲ್ಲಿ ಕೊಡ್ಲಿಕ್ಕೆ ಹೇಳ್ತೀವಿ. ಆಯುರ್ವೇದದ ವಿಶೇಷತೆ ಏನಂದ್ರೆ ಅದು ಕೇವಲ ತಾಯಿಯ ಆರೈಕೆಗೆ ಮಾತ್ರ ಅಲ್ಲ, ಆರೋಗ್ಯವಂತ ಸಂತಾನದ ನಿರ್ಮಾಣಕ್ಕೂ ಗಮನ ಕೊಡುತ್ತೆ. ಪ್ರತಿ ತಿಂಗಳು ದೋಷದ ಸಮತೋಲನವನ್ನ ಕಾಪಾಡುವುದರ ಜೊತೆಗೆ ಭ್ರೂಣದ ಅಂಗವಿಕಾಸಕ್ಕೆ ಏನೇನ್ ಬೇಕೋ ಅವುಗಳನ್ನ ತಾಯಿಗೆ ಶಕ್ತಿ ನೀಡುವುದರ ಜೊತೆಗೆ ಭ್ರೂಣಕ್ಕೂ ಕೂಡ ಹೆಲ್ಪ್ ಆಗೋ ರೀತಿ ಎಲ್ಲ ಆಹಾರಗಳನ್ನ ಜೊತೆಗೆ ವಿಹಾರಗಳನ್ನ ಕೂಡ ಸಜೆಸ್ಟ್ ಮಾಡಿದೆ. ಇವೆಲ್ಲವನ್ನ ಗಮನಿಸಿದಾಗ ವೈಯಕ್ತಿಕ ಆರೈಕೆ ನೀಡೋದ್ರ ಜೊತೆಗೆ ಆಯುರ್ವೇದ ವಿಶಿಷ್ಟವಾದಂತಹ ರೀತಿಯಲ್ಲಿ ಗರ್ಭಧಾರಣೆಗೆ ಹೆಲ್ಪ್ ಮಾಡತ್ತೆ. ಇದನ್ನ ಒಂದು ಗರ್ಭಿಣಿಯ ಒಂದು ಯಾತ್ರೆಯನ್ನ ಒಂದು ಪವಿತ್ರ ಯಾತ್ರೆಯಂತೆ ನೋಡುವಂತಹ ಒಂದು ಸುಂದರವಾದಂತಹ ವಿಜ್ಞಾನ ಆಯುರ್ವೇದ. ಇಂತಹದನ್ನ ನಾವು ಗರ್ಭಿಣಿಯರ ಆರೈಕೆಯಲ್ಲಿ ಬಳಸ್ಕೊಳ್ಳೋಣ. ಇಂತಹ ಮತ್ತಷ್ಟು ಉಪಯುಕ್ತ ಆಯುರ್ವೇದ ಮಾಹಿತಿಗಳಿಗೋಸ್ಕರ ಆಯುಶೀಲವನ್ನ ಫಾಲೋ ಮಾಡಿ.